ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಹನಮಸಾಗರ ವತಿಯಿಂದ ಕುಷ್ಟಗಿ ನಗರದ ಪಿಸಿಎಚ್ ಪ್ಯಾಲೇಸ್ದಲ್ಲಿ ದಿನಾಂಕ 23/1/2026 ಗುರುವಾರದಂದು ಕುಷ್ಟಗಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ವಕೀಲರಾದ ಶಂಕರಗೌಡ ಪಾಟೀಲ್ ಅವರು ಕೊಪ್ಪಳ ಲೋಕಸಭಾ ಸದಸ್ಯರಾದ ರಾಜಶೇಖರ್ ಹಿಟ್ನಾಳ್ ಅವರ ಒಳ್ಳೆಯ ಕಾರ್ಯಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಸದಸ್ಯರಾದ ಕೆ ರಾಜಶೇಖರ್ ಹಿಟ್ನಾಳ್, ದಿಶಾ ಸಮಿತಿ ಸದಸ್ಯರಾದ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ, ಲಾಡ್ಲೆ ಮಶಾಕ್ ದೋಟಿಹಾಳ್, ಉಮೇಶ್ ಮಂಗಳೂರು, ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ನಾಲತ್ವಾಡ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಫಾರೂಕ್ ಡಲಾಯತ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಗೋಪಾಲರಾವ್ ಕುಲಕರ್ಣಿ ಬಿಜಕಲ್, ಸೋಮಶೇಖರ ವೈಜಾಪುರ, ಕಲ್ಲಪ್ಪ ತಳವಾರ್, ದೊಡ್ಡಯ್ಯ ಗದ್ದಡಕಿ, ಪ್ರಕಾಶ್ ರಾಠೋಡ್, ವಿಜಯಕುಮಾರ್ ನಾಯಕ್, ಮಾಲತಿ ನಾಯಕ್, ಶಕುಂತಲಾ ಹಿರೇಮಠ್, ನಿರ್ಮಲಾ ಕರಡಿ, ಆಯಿಷಾ ಖಾನ್, ಈರಣ್ಣ ಬಾದಾಮಿ, ಇಮಾಮಸಾಬ್ ಗರಡಿಮನಿ, ವೆಂಕಟೇಶ ಚೌಹಾಣ, ಕೇದಾರನಾಥ ತುರಕಾಣಿ ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸದಸ್ಯರು, ನೂರಾರು ಜನ ಕಾರ್ಯಕರ್ತರು, ಮುಖಂಡರಿದ್ದರು. ರಿಪೋರ್ಟರ್ ಭೀಮ್ಸೇನ್ ರಾವ್ ಕುಲಕರ್ಣಿ, ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಮುಂದಿನ ನೇತಾರರು ಈ ತಾಲೂಕಿನ ಭವಿಷ್ಯದ ನಾಯಕರಾಗಿರುವಂತಹ ದೊಡ್ಡ ಬಯ್ಯಾಪುರ ಅವರೇ, ಮಹಿಳಾ ಘಟಕದ ಕೆಪಿಸಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೋದರಿ ಮಾಲತಿ ನಾಯಕ್ ಅವರೇ, ಸೋದರಿಯಾಗಿರ್ತಕ್ಕಂಥ ನಿರ್ಮಲಾ ಕರಡಿ ಅವರೇ, ಪ್ರಕಾಶಣ್ಣ ರಾಠೋಡ್ ಅವರೇ, ವೆಂಕಟೇಶ್ ನಾಯಕರೇ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದ ದೊಡ್ಡ ಗದ್ದಲಕಿ ಅವರೇ, ಉಮೇಶ್ ಮಂಗಳೂರು ಅವರೇ, ವೇದಿಕೆ ಮೇಲೆ ಕಲ್ಲಪ್ಪಣ್ಣ ತಳವಾದ ಅವರೇ, ಚಂದ್ರು ನಾಲತ್ವಾಡ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಕಾಂಗ್ರೆಸ್ನ ಸ್ತಂಭ, ಮುಂದಿನ ದೇಶದ ಭವಿಷ್ಯವನ್ನು ಬರತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಎಲ್ಲ ಹಿರಿಯರೇ, ಕಿರಿಯರೇ, ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲರಿಗೂ ವಂದಿಸಿ ಮಾಧ್ಯಮದ ಮಿತ್ರರೇ, ಇವತ್ತಿನ ಉದ್ದೇಶ ಏನಂದ್ರ ರಾಜಶೇಖರ್ ಹಿಟ್ನಾಳ್ ಅವರ ಬಗ್ಗೆ ಹಲವಾರು ವಿಚಾರಗಳನ್ನ, ಸಾಕಷ್ಟು ಅನುದಾನವನ್ನ ಬಳಕೆ ಮಾಡತಕ್ಕಂಥವ್ರು, ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಸಂಸದರತಕ್ಕಂಥ ಮಾತುಗಳನ್ನ ಪೇಪರ್ದಲ್ಲಿ ನೋಡಿವಿ ಮತ್ತು ಓದಿದ್ದೀವಿ, ಕಾರ್ಯರೂಪಕ್ಕೂ ತಂದಿದ್ದು ನೋಡ್ತೀವಿ. ಅದಕ್ಕೆ ಬಸವಣ್ಣ ಮುಂದೆ ಏನ್ ಮಾತಾಡ್ತಾರಂದ್ರ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಹೌದೌದಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚುವುದೇ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತುಗಳನ್ನು 12ನೇ ಶತಮಾನದಲ್ಲಿ ಶರಣರು ಅವತ್ತಿನ ಕಾಲದಾಗಿನ ಸಂಸತ್ತಿನ ರಚನೆ ಮಾಡ್ಕೊಂಡು ಅವತ್ತಿನ ಬರೆದಿದ್ರು. ಅವತ್ತಿನ 12ನೇ ಶತಮಾನದ ಚಾಲು ತಪ್ಪದೆ ರಾಜಶೇಖರ್ ಅವರು ಜಾರಿ ತಂದಿದ್ದ ಅಂತಕ್ಕಂಥ ಮಾತುಗಳನ್ನು ಈ ಶುಭ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಆದರೆ ಇವತ್ತ ದೇಶಕ್ಕಾಗಿ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ವಿಮಾನ ನಿಲ್ದಾಣ ಕಟ್ಟಿರ್ತಕ್ಕಂಥದ್ದು, ದೇಶಕ್ಕಾಗಿ ಕಟ್ಟಿರ್ತಕ್ಕಂಥದ್ದು ವಿಮಾನ ನಿಲ್ದಾಣ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ವಿಶ್ವವಿದ್ಯಾಲಯಗಳನ್ನು ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆದ್ರೆ 15 ವರ್ಷದಲ್ಲಿ ಮೋದಿ ಅವರು ಏನಂತಾರ, ಇವತ್ತೇನಿಲ್ಲ ನಾನು ಹುಟ್ಟಿದ ಮೇಲೆ ಜಗತ್ತಾಗೆ ನಾನು ಅಂತಕ್ಕಂಥ ಮಾತುಗಳನ್ನ ಇವತ್ತು ಹೇಳ್ತಿದ್ದಾರೆ. ಅದೆಲ್ಲದನ್ನು ಇವತ್ತು ಸುಳ್ಳು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಎಷ್ಟು ಬುದ್ಧಿವಂತರು ಅಂದ್ರ, ಅದು ಇವತ್ತ ಇಡೀ ದೇಶದಲ್ಲೇ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಐತಿ, ಕಾಂಗ್ರೆಸ್ ಸರ್ಕಾರ ಐತಿ. ವಿರೋಧ ಪಕ್ಷದವ್ರು ಏನೇ ಮಾತಾಡಿ ಅದು ಎಂದೂ ನಾಟಕಲ್ಲ, ಹೆಂಗ ಜಗತ್ತಿನ ನಡೆಯೋದು ಹಂಗ ಹೋಗೋರ ಮಾತಾಡಲ್ಲ. ನಮ್ಮ ಕೆಲಸ ಮಾತ್ರ ನಾವು ಚಾಚುತ್ತ ನಿಷ್ಠೆಯಿಂದ ಮಾಡಲ್ಲ. ಅದಕ್ಕೆ ರಾಜಶೇಖರ್ ಹಿಟ್ನಾಳ್ ಅವರಲ್ಲಿ ಏನು ಮನವಿ ಅಂದ್ರೆ, ಇವತ್ತು ಪ್ರತಿಯೊಬ್ಬ ಒಬ್ಬ ಸಂಸತ್ ಸದಸ್ಯರಾಗಿ, ಒಬ್ಬ ಶಾಸಕರಾಗಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಒಬ್ಬ ಗ್ರಾಮ ಪಂಚಾಯತ್ ಹಳ್ಳಿಯಿಂದ ದಿಲ್ಲಿವರೆಗೂ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತಕ್ಕಂಥದ್ದನ್ನ ಪ್ರತಿಯೊಂದು ಸಂವಿಧಾನ ಅಳವಡಿಸಿಬಿಡೋದು. ಆ ಸಂವಿಧಾನದ ಒಂದು ಅಂದಕ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು, ಆಚಾರಕ್ಕೆ ಅರಸನಾಗ ನೀತಿಗೆ ಪ್ರಭುವಾಗತಕ್ಕಂಥದ್ದನ್ನು ನಾವು ರಾಜಶೇಖರ್ ಹಿಟ್ನಾಳ್ ಅವರು ಅಳವಡಿಸಿಬಿಡ. ಆದ್ರ ವಿದ್ಯೆ ಎಷ್ಟೇ ಇರಲಿ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದ ನೋಡಿದವ್ರನ್ನ, ನಮ್ಮ ಭೀಮಣ್ಣ ಜಿಲ್ಲಾ ಪಂಚಾಯತಿ ಸದಸ್ಯರು ಕರ್ಕೊಂಡಿದ್ರು ಅವ್ರಾಗ. ಇವತ್ತು ಅವ್ರು ಏನೇ ಕಾರ್ಯಕ್ರಮ ಇರಲಿ, ಅವ್ರ ಮನೆಯಾಗಿರ್ಲಿ, ಎಷ್ಟೇ ವೈಯಕ್ತಿಕ ಕೆಲಸಕ್ಕೆ ಎಂದೂ ಅವ್ರ ಮಹತ್ವವನ್ನ ಕೊಟ್ಟಿಲ್ಲ. ಇದನ್ನ ಕೈ ಎತ್ತಿ ಹೇಳ್ಬೋದು. ಇವತ್ತು ಆಗಲೇ ಕಾರ್ಯಕ್ರಮ ಲೇಟ್ ಆದ್ರೂ ಬರಲಿಲ್ಲ ಅಂದ್ರು ಅವ್ರ ಜನ ಇದ್ರಿ ಅಂದ್ರೆ ಎದ್ದು ಬರಗಲ್ಲ ತಿಳಿದ. ಅದು ರಾತ್ರಿ 1 ಗಂಟೆ ಆಗಲ್ಲ ಕೃಷಿ ಕಾರ್ಯಕ್ರಮ, ಅವ್ರು ತಮ್ಮ ಜನರದ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿ ಅವ್ರಿಗೆ ಸ್ಪಂದನೆ ಮಾಡಿ ಬರ್ತಕ್ಕಂಥ ಸ್ವಭಾವ ಅದು ರಾಜಶೇಖರ್ ಹಿಟ್ನಾಳ್ ಅಂತಕ್ಕಂಥ ಮಾತುಗಳಿದೆ. ಜನರ ಕಷ್ಟ ಸುಖಗಳನ್ನ
ಅವ್ರ ಮನೆತನ ನೋಡ್ರಿ, ಅವರು ಸೋದರ ಶಾಸಕರು, ಅವ್ರ ತಂದೆಯವರು ಒಂದ್ಸಲ ಶಾಸಕರು, ಅವರು ಲೋಕಸಭಾ ಸದಸ್ಯರು. ರಾಜಕೀಯ ಒಂದು ನೀತಿಜ್ಞೆ ಏನೈತೆ ಅಂದ್ರೆ ರಾಜಕೀಯ ಒಂದು ನೀತಿಜ್ಞೆಯನ್ನು, ನೀತಿಗಳನ್ನ, ನಿಯಮಗಳನ್ನ ಅವ್ರು ಸರಿಯಾಗಿ ತಿಳ್ಕೊಂಡು ಇವತ್ತು ಜನರಿಗೆ ತಿಳುವಳಿಕೆ ಮಾಡ್ತಕ್ಕಂಥ ಶಕ್ತಿ ಅವ್ರು ಹೊಂದ್ಯಾರ. ಅದಕ್ಕೆ ಅವ್ರು ಏನೈತೆ ನಮ್ಮ ಕುಷ್ಟಗಿ ತಾಲೂಕಿಗೆ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ನಾವು ಬಾಯಿ ಹೇಳಿದ್ರೆ ರೈಲ್ವೆ ಇರ್ಬೋದು, ಇವತ್ತು ಕೇಂದ್ರದ ಸರ್ಕಾರದಿಂದ ಏನೇನು ಅವ್ರ ಸೌಲಭ್ಯಗಳದಾವ ಅವನ್ನೆಲ್ಲವೂ ನಮ್ಮ ಕುಷ್ಟಗಿಗೆ ದಯಪಾಲಿಸ್ರಿ, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ರಿ. ನಾವೆಲ್ಲರೂ ನೀವು ಹೇಳಿದಂಗೆ ನಾವು ಕೇಳ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅದಕ್ಕೆ ನಮ್ಮ ಕುಷ್ಟಗಿ ಕಾರ್ಯಕರ್ತರನ್ನ ಹೆಚ್ಚಿಗೆ ಪರಿಗಣನೆ ತೆಗೆದುಕೊಂಡು ಕುಷ್ಟಗಿಗೊಂದು ಒಳ್ಳೆ ಕಾರ್ಯವನ್ನು ಮಾಡ್ತಾರ. ಒಳ್ಳೆ ಸಂಸದರನ್ನ, ನಮ್ಮ ಏನ್ ಹೆಮ್ಮೆ ಅಂದ್ರ ಒಳ್ಳೆ ಸಂಸದರನ್ನ ಲೋಕಸಭಾ ಆಚೆ ಕಳಿಸಿವಿ. ದಿಲ್ಲಿ ಒಳಗೆ ಕೊಪ್ಪಳ ಹೆಸರೈತಿ, ಕುಷ್ಟಗಿ ಹೆಸರೈತಕ್ಕಂಥ ಮಾತುಗಳನ್ನ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳು. ಜೈ ಕಾಂಗ್ರೆಸ್.